ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತೀ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಸಾಧಕನರು ಶುಚಿಯಾಗಿರಬೇಕು ಅಂತ ಹೇಳಿದಿರಿ. ಶುಚಿ ಅಂದರೆ ಏನು, ಅಶುಚಿ ಅಂದರೆ ಏನು ಅಂತ ಶತಾನೀಕ ಪ್ರಶ್ನೆ ಕೇಳ್ತಾನೆ. ಆಗ ಸುಮಂತ ಋಷಿಗಳು ಹೇಳ್ತಾರೆ, ಶುಚಿರ್ಭರತ ಶಾರ್ದೂಲ ವಿಧಿನಾ ಯೇನ ವಾ ವಿಭೋ ಪ್ರಕ್ಷಾಲ್ಯ ಹಸ್ತೌ ಪಾದೌ ಚ ಪ್ರಾಂಗ್ಮುಖೋ ದಂಗ್ಮುಖೋಪಿ ವಾ ಉಪವಿಶ್ಯ ಶುಚೌ ದೇಶೇ ಬಾಹುಂ ಕೃತ್ವಾ ಚ ದಕ್ಷಿಣಂ ಜಾನ್ವಂತರೇ ಮಹಾಬಾಹೋ ಬ್ರಹ್ಮಸೂತ್ರ ಸಮನ್ವಿತಃ. ಶುಚಿ ಅಂತ ಹೇಳಿದರೆ ಮೊದಲು ದೈಹಿಕವಾದ ಶುಚಿಯೇ, ಅದರಲ್ಲೇನೂ ವಿವಾದ ಇರಲಿಲ್ಲ. ಶುಚಿಯಾದ ದೇಶದಲ್ಲಿ ಇರಬೇಕು. ಶುಚಿಯಾದ ದೇಶ ಅಂತ ಹೇಳಿದರೆ ಧೂಳಿಲ್ಲದ್ದು ಅಂತ ಒಂದರ್ಥ, ಇನ್ನೊಂದರ್ಥ ನಮಗೆ ಹಿಂಸೆಯಾಗುವ ಜಾಗ, ಮುಳ್ಳುಗಳಿಂದ ಕೂಡಿದ್ದು, ವಿಪರೀತ ಚುಚ್ಚುವಂಥದ್ದು, ಸರಿಯಾದ ಆಸನದಲ್ಲಿ ಕೂಡದೇ ಇರೋದು, ಇವುಗಳೆಲ್ಲ ಸರಿಯಾದ ಆಸನ ಅಲ್ಲ. ಇದೆಲ್ಲ ಶುಚಿಯಾದ ಆಸನವೇ ಅಲ್ಲ. ಶುಚಿಯಾದ ಆಸನ ಅಂತ ಹೇಳಿದರೆ ಎಲ್ಲಿ ಕೂತರೆ ಮನಸ್ಸನ್ನು ಬೇರೆ ಕಡೆಗೆ ಹರಿಸಲಿಕ್ಕೆ ಆಗುತ್ತೋ, ನಮ್ಮ ದೈಹಿಕವಾದ ವ್ಯಾಧಿಗಳತ್ತ ಗಮನ ಹರಿಸದೇ ಇರಲಿಕ್ಕಾಗತ್ತೋ ಅದನ್ನು ಶುಚಿ ಅಂತ ಕರೀತಾರೆ. ಇನ್ನು ತಮ್ಮ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡಿರೋದು ಶುಚಿ ಅಂತ. ಅಂದರೆ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡಿರೋದು ಅಂತ ಹೇಳಿದರೆ ಬೇರೆ ಕಡೆ ಹೋಗಬೇಕು ಅಂತಂದರೆ ಕೆರೆತ ಇತ್ಯಾದಿಗಳಿರಬೇಕು. ಅದು ಯಾವುದು ಇರದಂತೆ ನೋಡಿಕೊಳ್ಬೇಕು. ಪದೇ ಪದೇ ಉಗುರು ಕಚ್ಚಿಕೊಳ್ಳುವುದು, ಆಮೇಲೆ ಬೇರೆ ಬೇರೆ ಕ್ರಿಯೆಗಳಲ್ಲಿ ತೊಡಗಿರುವುದು ಹೀಗಿಲ್ಲದೆ, ಕೈಯ ಕೆಲಸ ಹೆಚ್ಚು ಇರದೆ ಅದು ಇಳಿಬಿದ್ದಿರಬೇಕು. ಆ ತರಹದ ಸ್ಥಾನವನ್ನು ಶುಚಿ ಆಸನ ಅಂತ ಹೇಳ್ತಾರೆ. ಇನ್ನು ಆಚಮನ ಅನ್ನೋದು ಒಂದು ಕ್ರಿಯೆ, ಅನಿವಾರ್ಯ ಕ್ರಿಯೆ. ಆಚಮನ ಅಂತ ಹೇಳಿದರೆ ನೀರು ಕುಡಿಯೋದು ಅಂತ ಇವತ್ತು ಹೇಳಬೇಕಾಗತ್ತೆ. ಆದರೆ ಆಚಮನ ಅಂದರೆ ಹಾಗಲ್ಲ. ದೇವರ ಧ್ಯಾನಪೂರ್ವಕವಾದ ಚಿಂತನೆ, ಅದರಿಂದ ನೀರು ಅಭಿಮಂತ್ರಿತ ಆಗಿ ಬಾಯಾರಿಕೆ ಮೊದಲಾದವುಗಳಾಗದ ಹಾಗೆ ಬಹಳ ನೀರು ಕುಡಿಬಾರದು. ಹಾಗಂತ ಹೇಳಿ ಆಗಾಗ ತುಟಿ ಒದ್ದೆ ಆಗ್ತಾ ಇರಬೇಕು. ಅದು ಕೂಡ ಧ್ಯಾನಕ್ಕೆ ಸಹಾಯಕ ಆಗಬೇಕು. ಅದನ್ನು ಆಚಮನ ಅಂತ ಹೇಳ್ತಾರೆ. ಪ್ರಸನ್ನಾಭಿಸ್ತತಾದ್ಭಿಸ್ತು ಆಚಾಂತಹ ಶುಚಿತಾಮಿಯಾತ್. ತಿಳಿಯಾಗಿರಬೇಕು ನೀರು, ಅದರಿಂದ ಆಚಮನವನ್ನು ಮಾಡಬೇಕು. ಆಚಮನವನ್ನು ಮಾಡಬೇಕಾದರೆ ಸ್ವಸ್ಥವಾಗಿ ಕುಳಿತಿರಲೇಬೇಕು. ನತಿಷ್ಠತ್, ನಿಂತಿರಬಾರದು. ನಸಂಜಲ್ಪನ್, ಬೇರೆ ಏನೋ ಮಾತಾಡ್ತಾ ಇರಬಾರ್ದು. ತಥಾಚ ಅನವಲೋಕಯನ್, ಆ ನೀರಿನ ಬಗ್ಗೆ ಗಮನ ಇರದೇ ಇರಬಾರ್ದು, ಅಂದರೆ ಗಮನ ಇರಬೇಕು. ನತ್ವರನ್ ಕೃಧಿತೋ ವಾಪಿ, ಅವಸರ ಇರಬಾರ್ದು. ಆಚಮನ ಮಾಡಬೇಕಾದ್ರೆ ಸಿಟ್ಟಿರಬಾರ್ದು. ಇದನ್ನು ಪ್ರಸನ್ನಾಭಿಹಿ, ತಿಳಿಯಾದ ನೀರಿನಿಂದ ಆಚಮನ ಮಾಡಬೇಕು. ಆಗ ಮನಸ್ಸು ಶುದ್ಧವಾಗಿ ಇರುತ್ತೆ, ಮುಂದಿನ ಧ್ಯಾನಕ್ಕೆ ಅನುಕೂಲ ಆಗತ್ತೆ. ಅದು 2-3 ರೀತಿಯ ಆಚಮನ ಇದೆ. ಒಂದು ವೈದಿಕಾಚಮನ ಅಂತ, ಅದು ವ್ಯಾಹೃತಿಗಳಿಂದಲೇ ಮಾಡುವಂತಹ ಆಚಮನ. ಇನ್ನೊಂದು ಸ್ಮಾರ್ತಾಚಮನ ಅಂತ, ಸ್ಮೃತಿಯಲ್ಲಿ ಬರುವಂತಹ ಆಚಮನ. ಅದು ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ ಅಂತ ಆಗತ್ತೆ. ಇನ್ನೊಂದು ಆಚಮನ ಇದೆ, ಅದು ಪೌರಾಣಾಚಮನ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಆಚಮನ ಮೊದಲಾದವುಗಳನ್ನು ಮಾಡಿ ಆ ಅಂಗಗಳಲ್ಲಿ ನ್ಯಾಸವನ್ನು ಮಾಡೋದು. ವಸ್ತುತಃ ಆಚಮನ ಅಂತ ಹೇಳಿದರೆ
ಈ ನೀರನ್ನು ಅತ್ಯಂತ ಸ್ವಲ್ಪವಾಗಿ ಸ್ವೀಕರಿಸಿ ಕೈಗಳನ್ನು ತೊಳೆದುಕೊಳ್ಳುವುದೆಷ್ಟೇ ಏನಿದೆ ಅಷ್ಟೇ ಆಚಮನ. ಆಮೇಲೆ ಅದು ಅಂಗನ್ಯಾಸ. ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ, ಇತಿಹಾಸ ಪುರಾಣೇಭ್ಯೋ ನಮಃ, ಅಥರ್ವಾಯ ನಮಃ. ಇದು ಇಷ್ಟೇ ಆಚಮನ ಅಂತ ಹೇಳಿದರೆ ಮೂಲಭೂತವಾಗಿ. ಆಮೇಲೆ ಅದರ ಅಂಗನ್ಯಾಸಗಳು, ದೇವರನ್ನು ಅಲ್ಲಿ ಚಿಂತನೆ ಮಾಡೋದು ಅಥವಾ ದೇವತೆಗಳನ್ನು ಅಲ್ಲಿ ಚಿಂತನೆ ಮಾಡೋದು, ಇದು ಆಚಮನ. ಈ ಆಚಮನದ ನೀರು ಇನ್ನಷ್ಟು ಗುಣಗಳಿಂದ ಕೂಡಿರಬೇಕು. ನೋಷ್ಣಾಭಿಹಿ, ಅದು ಬಿಸಿಯಾಗಿ ಇರಬಾರದು. ಆಮೇಲೆ ನಸಫೇನಾಭಿಹಿ, ನೊರೆ ಇರಬಾರದು. ಕಲುಷೇಣವ, ಕೊಳೆ ಇರಬಾರದು. ವರ್ಣೇನ ರಸಗಂಧಾಭ್ಯಾಂ ಹೀನಾಭಿರ್ನಚ ಭಾರತ, ಬಣ್ಣ ಇರಬಾರದು ನೀರಿಗೆ, ಅಂದರೆ ಏನೋ ಮಿಕ್ಸ್ ಮಾಡಿದರೆ ಮಾತ್ರ ಬಣ್ಣ ಬರೋದು. ಗಂಧ ಇರಬಾರದು, ಅಥವಾ ಬೇರೆ ಒಂದು ರಸ ಸೇರಿಕೊಂಡಿರಬಾರದು. ಸಿಹಿಯೋ ಉಪ್ಪೋ ಆ ತರಹದ ಯಾವುದೇ ರಸ ಇಲ್ಲದ ನೀರಿನಿಂದ ಆಚಮನ ಮಾಡಬೇಕು. ಇನ್ನು ಸುಬುದ್ಬುದಾಭಿಹಿ, ಇನ್ನು ನೊರೆ ಇರಬಾರದು. ಈ ತರಹದ ನೀರಿನಿಂದ ಶುದ್ಧವಾಗಿ ಆಚಮನ ಮಾಡಬೇಕು. ಪಂಚತೀರ್ಥಾನಿ ವಿಪ್ರಸ್ಯ ಶ್ರೂಯಂತೆ ದಕ್ಷಿಣೇ ಕರೆ. ಮತ್ತು ಒಬ್ಬ ಸಾಧಕನ ಬಲಗೈಯಲ್ಲಿ ಸುಮಾರು 5 ತರಹದ ತೀರ್ಥಗಳು ಅಂತ ಚಿಂತನೆ ಮಾಡ್ತಾರೆ. ದೇವತೀರ್ಥ, ಪಿತೃತೀರ್ಥ, ಬ್ರಹ್ಮತೀರ್ಥ, ಪ್ರಾಜಾಪತ್ಯ ತೀರ್ಥ, ಸೌಮ್ಯ ಅಂತ 5 ತರಹದ ತೀರ್ಥ. ಅಂಗುಷ್ಟ ಮೂಲೋತ್ತರತೋಯೇ ಯಂ ರೇಖಾ ಮಹೀಪತೆ, ಯಾ ಯಂ ರೇಖಾ ಮಹೀಪತೆ, ಅದು ಬ್ರಾಹ್ಮಂ ತೀರ್ಥಂ ವದಂತೇತತ್ ವಸಿಷ್ಠಾದ್ಯ ದ್ವಿಜೋತ್ತಮಾಃ. ಅಂಗುಷ್ಠ ಮೂಲದ ಒಂದು ತೀರ್ಥ, ಇದು ದೇವತೀರ್ಥ, ಬ್ರಾಹ್ಮತೀರ್ಥ ಅಂತ ಕರೀತಾರೆ. ಅದರಿಂದ ನಾವೇನು ಮಾಡಬೇಕು, ಋಷಿ ಮೊದಲಾದವರಿಗೆ ತರ್ಪಣವನ್ನು ನೀಡಬೇಕು. ಯಾಕೆ ಅಂದರೆ ಅವರು ದೊಡ್ಡ ಜ್ಞಾನ ಪ್ರಪಂಚವನ್ನು ನಮಗೆ ಕೊಟ್ಟವರು, ಅವ್ರ ಬಗ್ಗೆ ಕೃತಜ್ಞತೆ ಇರಬೇಕು. ನಮ್ಮ ನೀರು, ನಾವು ಕೊಡುವ ನೀರು ಅಂತ ಹೇಳಿದ್ರೆ ಅದು ನಮ್ಮ ಮನಸ್ಸಿನ ಅರ್ಪಣೆ ಅಂತಲೇ ಅರ್ಥ. ದೇವತೆಗಳಿಗೆ ಕೊಡುವಂತಹ ತರ್ಪಣ ಆಗಿರಬಹುದು, ಪಿತೃತರ್ಪಣ ಆಗಿರಬಹುದು, ನಮ್ಮ ಕೃತಜ್ಞತೆಯ ದ್ಯೋತಕ ಅದು. ಅದನ್ನು ತೀರ್ಥ ಅಂತ ಕರೆಯೋದು, ಅದನ್ನು ತರ್ಪಣ ಅಂತ ಕರೆಯೋದು. ಈಗ ಶ್ರಾದ್ದವೂ ಅಷ್ಟೇ, ನಮ್ಮ ಕೃತಜ್ಞತೆಯ ಸಮರ್ಪಣೆ ಪಿತೃದೇವತೆಗಳಿಗೆ, ಅಷ್ಟು ಬಿಟ್ಟು ಮತ್ತೇನೂ ಇಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಆ ತರ್ಪಣ ಅಂತನ್ನೋದು ಬಹಳ ಮುಖ್ಯ. ಇವಾಗ ನೋಡಿ, ಶಾಪ ಕೊಡೋದು ಅಂತಾರೆ. ಅಲ್ಲಿ ಆಪಹ ಶಕಲೀಕೃತಾಹ, ಕಲುಷಿತಗೊಂಡ ಮನಸ್ಸು ಏನಿದೆ ಅದು ಶಾಪ. ಆ ಮನಸ್ಸು ಕಲುಷಿತಗೊಳ್ಳೋದು ಅದು ನೀರಿನಿಂದಲೇ ಶಾಪ ಹಾಕಬೇಕು ಅಂತ ಇಲ್ಲ. ನೊಂದರೂ ಬೆಂದರೂ ಅದು ಶಾಪವೇ, ನಿಟ್ಟುಸಿರು ಶಾಪವೇ. ನಾವೆಲ್ಲ ಏನು ಮಾಡಿಬಿಟ್ಟಿದ್ದೀವಿ, ಈ ಕಂಪ್ನಿ ನಾಟಕ ನೋಡಿ 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 ಶಾಪ, ಅವರು ಋಷಿಗಳು ಕಮಂಡಲು ಹಿಡ್ಕೊಂಡು ಓಡಾಡೋದೇ ಶಾಪ ಕೊಡಲಿಕ್ಕಾಗಿ ಅಂತನ್ನೋ ರೀತಿಯಲ್ಲಿ ಅವರು ಚಿತ್ರಿಸ್ತಾರೆ. ಹಾಗಲ್ಲ ಅದು. ಅದರಿಂದಾಗಿ ನೀರಿನ ಅರ್ಪಣೆ ಅದು ನಮ್ಮ ಮನೋಭಾವದ ಅರ್ಪಣೆ, ನಮ್ಮ ಪೂಜ್ಯತೆಯ ಅರ್ಪಣೆ. ಈಗ ಸೂರ್ಯನಿಗೆ ಅರ್ಘ್ಯ ಕೊಡೋದು ಅಂತ, ಅದು ಪೂಜೆಯ ಹಿನ್ನೆಲೆಯಲ್ಲಿ ನೀನು ಬೆಳಗುತ್ತಾ ಇದ್ದಿ, ನಮಗೆ ಬೆಳಕನ್ನು ನೀಡಿದ್ದಿ, ಅನೇಕ ನಮ್ಮ ಸುತ್ತಮುತ್ತ ಇರುವ ಪರಿಸರವನ್ನು ಒಳ್ಳೆಯ ಹಾದಿಯಲ್ಲಿ ಪ್ರಚೋದನೆ ಮಾಡ್ತಾ ಇದ್ದಿ ಅನ್ನುವ ಪ್ರೀತಿಯಿಂದಲೇ ನಾವು ಆ ಅರ್ಘ್ಯವನ್ನು ಕೊಡೋದು. ಹೀಗಾಗಿ ಈ ಎಲ್ಲವೂ ಕೂಡ ಅದನ್ನು ಬಲಗೈಯಿಂದಲೇ ಕೊಡಬೇಕು. ಬ್ರಾಹ್ಮಂ ತೀರ್ಥಂ ವದಂತೇತತ್ ವಸಿಷ್ಠಾದ್ಯ ದ್ವಿಜೋತ್ತಮಾಃ ಕಾಯಂ ಕನಿಷ್ಠಿಕಾ ಮೂಲೆ ಅಂಗುಲ್ಯಗ್ರೇತು ದೈವತಂ. ಆಮೇಲೆ ಈ ಮುಂದಿನ ಬೆರಳುಗಳು, ಅದನ್ನು ದೇವತೀರ್ಥ ಅಂತ, ದೇವತೀರ್ಥ ಅಂದರೆ ಪವಿತ್ರ ಅಂತ, ಅದರಿಂದ ತರ್ಪಣವನ್ನು ಕೊಡಬೇಕು. ಹೀಗಾಗಿ ದೇವತೆಗಳಿಗೆ ಜಪದ ತರ್ಪಣವನ್ನು ಕೊಡುವಾಗ ನಾವು ಆ ರೀತಿಯಾದ ತರ್ಪಣವನ್ನು ಕೊಡುತ್ತೇವೆ. ನಾವು ಯಾವುದನ್ನು ಜಪ ಮಾಡಿರ್ತೇವೆ ಆ ಜಪದ ಮೂಲ ಉದ್ದೇಶ ಆಗಿರುವ ದೇವತೆಯನ್ನು ಚಿಂತನೆ ಮಾಡಿ ಇಲ್ಲಿಂದ ತರ್ಪಣವನ್ನು ಬಿಡೋದು. ಗಾಯತ್ರಿ ಮಂತ್ರ ಜಪ ಆದಮೇಲೆ ಸವಿತಾರಂ ತರ್ಪಯಾಮಿ,
ನಾರಾಯಣ ಮಂತ್ರ ಜಪ ಆದಮೇಲೆ ನಾರಾಯಣಂ ತರ್ಪಯಾಮಿ, ಅಥವಾ ಯಾವುದೇ ಮಂತ್ರ ಜಪ, ಶಿವಪಂಚಾಕ್ಷರಿ ಆಗಿರಬಹುದು, ಯಾವುದೇ ಮಂತ್ರದ ಜಪ ಆದ ಮೇಲೆ ಇಲ್ಲಿ ಬಿಡಬೇಕು. ಯಾಕೆ ಅಂತಂದರೆ ಈ ಜಾಗವನ್ನು ದೇವತಾ ತೀರ್ಥ ಅಂತ ಹೇಳ್ತಾರೆ. ಅದರಿಂದಾಗಿ ಅರ್ಘ್ಯವನ್ನು ಅದರ ಮೂಲಕ ಬಿಡಬೇಕು. ಪ್ರಾಜಾಪತ್ಯಂ ತಥಾ ಚಾನ್ಯತ್, ಅದನ್ನು ದೈವತ. ತರ್ಜನ್ಯಂಗುಷ್ಠಯೋರಂತಹ ಪಿತ್ರ್ಯಂ ತೀರ್ಥಮುದಾಹೃತಂ. ತರ್ಜನಿ ಅಂತಂದರೆ ತೋರ್ಬೆರಳು. ತರ್ಜನೆ ಅನ್ನುವುದರ ನೇರ ಅನುವಾದ ತೋರು ಬೆರಳು. ಅಂಗುಷ್ಠ ಅಂದರೆ ಹೆಬ್ಬೆರಳು. ಇದರ ನಡುವೆ ಬಿಡತಕ್ಕಂಥದ್ದು ಪಿತೃತೀರ್ಥ. ಪಿತೃದೇವತೆಗಳನ್ನು ನೆನಪಿಸಿಕೊಂಡು ನಾವು ಇಲ್ಲಿ ತರ್ಪಣವನ್ನು ಬಿಡೋದು. ಇದು ಪಿತ್ರ್ಯಂ ತೀರ್ಥಂ ಅಂತ. ಕರಮಧ್ಯೆ ಸ್ಥಿತಂ ಸೌಮ್ಯಂ ಪ್ರಶಸ್ತಂ ದೇವಕರ್ಮಣಿ. ನಾವು ಈ ಎರಡು ಕೈಗಳನ್ನು ಸೇರಿಸಿ ಇದನ್ನು ಏನಂತ ದೇವತೀರ್ಥ ಅಂತ ಕರೀತಾರೆ. ದೇವಾರ್ಚಾ ಬಲಿಹರಣಂ ಪ್ರತಿಕ್ಷಪಣಮೇವ ಚ. ದೇವತೆಗಳ ಅರ್ಚನೆಯನ್ನು ಮಾಡೋದು, ಬಲಿಯನ್ನು ನೀಡೋದು ಮೊದಲಾದವುಗಳೆಲ್ಲ ಬಲಗೈಯಲ್ಲಿ ಕೊಡಬೇಕು. ಇದು ಈ ರೀತಿ ಕ್ರಮ.